ಸ್ಮಿತಾ, ಓವರ್ ಟು ಯು. ರಂಜಿತ್, ನೋಡಿ, ರಿಪಬ್ಲಿಕ್ ಕನ್ನಡ ಸತತವಾಗಿ 1.5 ತಿಂಗಳಿಗಿಂತ ಹೆಚ್ಚಿನ ಸಮಯದಿಂದ ಈ ಧರ್ಮಸ್ಥಳದ ವಿರುದ್ಧ ಹೂಡಲಾಗಿದ್ದ ಷಡ್ಯಂತ್ರದ ಒಂದೊಂದೇ ಮುಖವಾಡವನ್ನ ಕಳಿಸ್ತಾ ಬಂತು. ಫಾರ್ ಎಕ್ಸಾಂಪಲ್, ಈ ಅನನ್ಯ ಭಟ್ ಅನ್ನೋ ಕತೆ ಹೇಳ್ಕೊಂಡು ಬಂದಿದ್ದ ಸುಜಾತಾ ಭಟ್ ಅವರ ಅಸಲಿಯತ್ತು ಬಯಲಾಗಿದ್ದು ರಿಪಬ್ಲಿಕ್ ಕನ್ನಡದಲ್ಲಿ. ಮುಸುಕುದಾರಿ ಚಿನ್ನಯ್ಯ, ಆತನ ಹಿಂದೆ ಕ್ರಿಶ್ಚಿಯನ್ ಮಿಷನರಿಗಳ ಕೈವಾಡ ಇದೆ ಅನ್ನೋದರ ರಿಪೋರ್ಟ್ ಅನ್ನ ನೀಡಿದ್ದು ಕೂಡ ರಿಪಬ್ಲಿಕ್ ಕನ್ನಡ. ಹಾಗೆ ನಿನ್ನೆ ಮೊನ್ನೆ ಸೌಜನ್ಯ ಪ್ರಕರಣದ ಪ್ರತ್ಯಕ್ಷದರ್ಶಿ ನಾನು ಅಂತ ಬಂದ ಮುಸುಕುದಾರಿ ಮಹಿಳೆ, ಈಕೆಗೂ ಒಡನಾಡಿ ಸಂಸ್ಥೆಗೂ ಲಿಂಕ್ ಇದೆ ಅನ್ನೋದನ್ನ ಕೂಡ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಹೀಗೆ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯಿಂದಾಗಿ ಅನೇಕ ಇಂಪ್ಯಾಕ್ಟ್ಗಳು ಲಭ್ಯವಾಗ್ತಾ ಬಂತು. ಇದೀಗ ಇಡೀ ಧರ್ಮಸ್ಥಳ ಷಡ್ಯಂತರ ಪ್ರಕರಣದಲ್ಲಿ ಇಡಿ ಎಂಟರ್ ಆಗಿರೋದು ಕೂಡ ನಮ್ಮ ನಿರಂತರ ವರದಿಯ ಫಲಶ್ರುತಿಯ. ರಂಜಿತ್, ಬಿಜೆಪಿ ಎನ್ಐಎ ಹಾಗೆ ಇಡಿಗೆ ಡಿಮ್ಯಾಂಡ್ ಮಾಡ್ತಾ ಇತ್ತು ನಿಜ, ಆದ್ರೆ ಬಿಜೆಪಿಗರ ರ್ಯಾಲಿ ಪ್ರಾರಂಭ ಆಗಿದ್ದು ಕೂಡ 15 ದಿನದ ನಂತರ. ನಾವು ಅನೇಕ ಬಿಜೆಪಿ ನಾಯಕರನ್ನ ಕೂಡ ನೇರವಾಗಿ ಪ್ರಶ್ನೆ ಮಾಡಿದ್ವಿ, ನೀವು ರ್ಯಾಲಿಗಳಲ್ಲಿ ಬಹಿರಂಗ ಘೋಷಣೆ ಹೊರಡಿಸ್ತಿದ್ದೀರಿ, ಆದ್ರೆ ಇಡಿಗೆ ಎಂಟರ್ ಆಗಬೇಕು ಅಂದ್ರೆ ನೀವು ಒಂದ ಕೇಂದ್ರ ಸರ್ಕಾರವನ್ನ ಎಡತಾಗಬೇಕು, ಇಲ್ಲದೆ ಹೋದ್ರೆ ಅಫಿಷಿಯಲ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ. ಆದ್ರೆ ಬಿಜೆಪಿಗರ ನಾಯಕರು ಇದಕ್ಕೆ ಉತ್ತರ ಕೊಟ್ಟಿರಲಿಲ್ಲ. ಕಡೆದಾಗಿ ಬಜರಂಗ ದಳದ ತೇಜಸ್ ಗೌಡ ಅನ್ನುವರು ಒಂದು ದೂರನ್ನ ದಾಖಲು ಮಾಡ್ತಾರೆ ಶಾಂತಿನಗರದಲ್ಲಿರ್ತಕ್ಕಂಥ ಇಡಿ ಕಚೇರಿಯಲ್ಲಿ. ಇದೀಗ ಅದನ್ನ ಒಳಗೊಂಡಂತೆ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿರೋದು. ಅದೇ ಕಾರಣಕ್ಕಾಗಿ ಇಡಿ ಈ ಪ್ರಕರಣದಲ್ಲಿ ಎಂಟರ್ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಒಡನಾಡಿ ಹಾಗೆ ಸಂವಾದ ಅನ್ನೋ 2 ಎನ್ಜಿಒಗಳ ಪಾತ್ರ ಏನು, ಈ 2 ಸಂಸ್ಥೆಗಳಿಗೆ ಹಣ ಎಲ್ಲಿಂದ ಬರ್ತಾ ಇತ್ತು, ಅದರಲ್ಲೂ ಫೆಮಾ ಕಾಯ್ದೆ ಅಡಿಯಲ್ಲಿ ರಂಜಿತ್ ವೀಕ್ಷಕರಿಗೂ ಕೂಡ ಗೊತ್ತಿರೋ ಹಾಗೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಅಂದ್ರೆ ವಿದೇಶದಿಂದ ಬರ್ತಾ ಇರತಕ್ಕಂತ ಹಣ ಯಾವ ಕಾರಣಕ್ಕೆ ಬರ್ತಾ ಇದೆ, ಆ ಹಣವನ್ನ ಈ ಎನ್ಜಿಒಗಳು ಯಾವ ಸ್ವರೂಪದಲ್ಲಿ ಬಳಕೆ ಮಾಡಿಕೊಳ್ತಾ ಇದೆ, ಫಂಡಿಂಗ್ ಅನ್ನೋ ಆರೋಪ ಏನು ಧರ್ಮಸ್ಥಳ ವಿಚಾರದಲ್ಲಿ ಪದೇ ಪದೇ ಕೇಳೋಕ್ ಬರ್ತಾ ಇತ್ತು. ಈ ಯೂಟ್ಯೂಬರ್ಗಳಿಗೆ ಹಾಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಿ ಮಾತನಾಡುವವರಿಗೆ ಹಣ ಎಲ್ಲಿಂದ ಸಂದಾಯ ಆಗ್ತಾ ಇದೆ ಅನ್ನೋ ಅನುಮಾನ ಬಹಳ ಪ್ರಬಲವಾಗಿ ಕೇಳೋಕ್ ಸಿಗ್ತಾ ಇತ್ತು. ಈ ಎಲ್ಲಾ ಆಯಾಮದಲ್ಲೂ ಕೂಡ ಇದೀಗ ಇಡಿ ಜಾರಿ ನಿರ್ದೇಶನಾಲಯ ತನಿಖೆಯನ್ನ ಪ್ರಾರಂಭ ಮಾಡೋ ನಿರೀಕ್ಷೆ ಇದೆ. ಈಗ ಆಲ್ರೆಡಿ ಸ್ಥಳೀಯ ಪೊಲೀಸರಿಂದ ಇಡಿ ಅಧಿಕಾರಿಗಳು ಒಂದಷ್ಟು ದಾಖಲೆಗಳನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಸ್ತಾಂತರ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಉನ್ನತ ಮೂಲದಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ 2 ಸಂಸ್ಥೆಗಳು ಸಂವಾದ ಹಾಗೆ ಈ ಒಡನಾಡಿ ಅನ್ನೋ 2 ಸಂಸ್ಥೆಗಳು, ಈ 2 ಸಂಸ್ಥೆಗಳ ಪಾತ್ರ ಏನು ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದಲ್ಲಿ, ಹಾಗೆ ಯಾರೆಲ್ಲರಿಗೆ ಈ ಸಂಸ್ಥೆಯ ಮೂಲಕ ಹಣ ವರ್ಗಾವಣೆ ಆಗಿರೋ ಸಾಧ್ಯತೆ ಇದೆ, ಇದೆಲ್ಲದರ ಆಳಕ್ಕಿಳಿದು ತನಿಖೆಯನ್ನ ಇಡಿ ಮಾಡುತ್ತೆ. ರಂಜಿತ್, ಎಸ್ಐಟಿ ರಚನೆಗೆ ಸೌಜನ್ಯ ಪರ ಹೋರಾಟಗಾರರ ಆಗ್ರಹ ಇತ್ತು. ಎಸ್ಐಟಿ ರಚನೆ ಆಯಿತು, ಆದರೆ ಎಸ್ಐಟಿ ರಚನೆ ಆದ ನಂತರದಲ್ಲಾದ ತನಿಖೆಯನ್ನ ವೀಕ್ಷಕರು ಕೂಡ ಗಮನಿಸಿದ್ದಾರೆ. ಯಾರು ನೂರಾರು ಶವಗಳನ್ನ ಹೂತಾಕಿದ್ದೇನೆ ಅಂತ ಹೇಳಿ ಹೇಳ್ಕೊಂಡು ಬಂದಿದ್ದ ಚಿನ್ನಯ್ಯ, ಆತನಿಂದ ಯಾವುದೇ ರೀತಿ ಸಾಕ್ಷ್ಯ ಲಭ್ಯವಾಗದೆ ಆತನೇ ಪ್ರಕರಣದಲ್ಲಿ ಇದೀಗ ಆರೋಪಿಯಾಗಿ ಬದಲಾಗಿರೋದು. ಅಲ್ಲಿಗೆ ಆತನ ಮುಖವಾಡ ಕಳಿಸಿತು. ಸುಜಾತಾ ಭಟ್ ಮುಖವಾಡ ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೇ ಕಳಿಸಿತ್ತು. ಅದಾದ ನಂತರದಲ್ಲಿ ಇರುವಂತಹ ದೊಡ್ಡ ಷಡ್ಯಂತ್ರ, ಅದರ ಹಿಂದಿರುವ ಮಾಸ್ಟರ್ ಮೈಂಡ್ಗಳು ಯಾರು, ಈ ಪ್ರಶ್ನೆಗೆ ಇದುವರೆಗೂ ಕೂಡ ಉತ್ತರ ಲಭ್ಯ ಆಗಿಲ್ಲ. ಬಹುಶಃ ಈ ಇಡಿ ಎಂಟ್ರಿಯಿಂದ, ಜಾರಿ ನಿರ್ದೇಶನಾಲಯದ ಎಂಟ್ರಿಯಿಂದ ಈ ಅಸಲಿ ಮಾಸ್ಟರ್ ಮೈಂಡ್ಗಳು ಯಾರಿದ್ದಾರೆ, ಷಡ್ಯಂತರದ ಮಾಸ್ಟರ್ ಮೈಂಡ್ಗಳು ಯಾರಿದ್ದಾರೆ, ಅವರೆಲ್ಲರೂ ಕೂಡ ಹೊರಗೆ ಬರೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಂಜಿತ್, ಓಕೆ ಸ್ಮಿತಾ, ನೋಡಿ, ಈ ಕೆಲವು ಮಿಷನರಿಗಳು ಇದರಲ್ಲಿ ಫಂಡಿಂಗ್ ಮಾಡಿದ್ದಾವೆ ಎನ್ನುವ ಗಂಭೀರ ಆರೋಪ ಇತ್ತು. ರಿಪಬ್ಲಿಕ್ ಕನ್ನಡ ಇದನ್ನೇ ಹೇಳಿತ್ತು. ಮತ್ತೆ ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೂಲಕ ಕೆಲವು ವಿಚಾರವನ್ನ ನಾವು ಜನರ ಮುಂದೆ ತೆರೆದಿಟ್ಟಿದ್ವಿ. ಬಹುಶಃ ಈ ಆಂಗಲ್ ನಿಂದಲೂ ಕೂಡ ತನಿಖೆ ಆಗಬಹುದು. ಮತ್ತೆ ತನಿಖೆ ಹೇಗಿರುತ್ತೆ, ಈಗ ಇಡಿ ಎಂಟ್ರಿ ಆಗಿರೋದ್ರಿಂದ ಈ 2 ಎನ್ಜಿಒಗಳ ಮೇಲೆ ಯಾವ ರೀತಿಯಾಗಿ ತನಿಖೆ ನಡೆಯಬಹುದು, ಮತ್ತೆ ಯಾವ ರೀತಿಯ ಈ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳನ್ನ ಇವರು ಪರಿಶೀಲಿಸಬಹುದು, ಮತ್ತೆ ಇದು ಈ ಪ್ರಕರಣಕ್ಕೆ ಎಷ್ಟು ಮಹತ್ವದ ಬೆಳವಣಿಗೆ ಆಗಿದೆ ಸ್ಮಿತಾ? ನೀವು ಕೂಡ ಹೋಗಿ ಚಿನ್ನಯ್ಯನ ಹುಟ್ಟೂರು, ಆತನ ಗ್ರಾಮ ಅಂದ್ರೆ ಆತ ಧರ್ಮಸ್ಥಳಕ್ಕೆ ಬರೋಕ್ ಮುಂಚೆ ಎಲ್ಲಿದ್ದ ತಮಿಳುನಾಡಿನಲ್ಲಿ, ಅಲ್ಲಿಗೆನೆ ಹೋಗಿ ಆತನಿಗೂ ಹಾಗೆ ಕ್ರಿಶ್ಚಿಯನ್ ಮಿಷನರಿಗೂ ಯಾವ ರೀತಿಯಾದ ಸಂಬಂಧ ಇದೆ ಅನ್ನೋದರ ಒಂದು ತನಿಖಾ ವರದಿಯನ್ನ ನೀಡಿದ್ರಿ. ಅದರಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗಿತ್ತು ಆತನ ಊರಿನಲ್ಲಿದ್ದ ಬಹುತೇಕ ಕುಟುಂಬಗಳು ಬೇರೊಂದು ಧರ್ಮಕ್ಕೆ ಮತಾಂತರ ಆಗಿದೆ ಅಂತ ಹೇಳಿ. ಇಲ್ಲಿಂದಲೇ ಪ್ರಾರಂಭವಾಗಿದ್ದು ಅನುಮಾನ. ಇದು ಕೇವಲ ಧರ್ಮಸ್ಥಳದಲ್ಲಿ ಆಗಿದೆ ಅಂತ ಹೇಳಲಾಗ್ತಾ ಇರುವ ಹೆಣ್ಣು ಮಕ್ಕಳಿಗೆ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋದು ಮಾತ್ರ ಅಲ್ಲ, ಇದ್ರ ಹಿಂದೆ ಲಾರ್ಜರ್ ಕಾನ್ಸ್ಪಿರಸಿ, ದೊಡ್ಡ ಷಡ್ಯಂತ್ರ ಬೇರೆಯದ್ದೇ ಇದೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಡೆಲಿಬರೇಟ್ ಆಗಿ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಅನುಮಾನ ಮತ್ತಷ್ಟು ಪ್ರಬಲವಾಗಲಿಕ್ಕೆ ಕಾರಣವಾಗಿದ್ದೆ ನೀವು ತಂದಂತಹ ತನಿಖಾ ವರದಿ. ಅಂದ್ರೆ ಇಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳ ಪಾತ್ರ ಇದೆಯಾ, ಅವರಿಂದಲೂ ಕೂಡ ಧರ್ಮಸ್ಥಳದ ವಿರುದ್ಧವಾಗಿ ಒಂದು ಕ್ಯಾಂಪೇನ್ ಆಗ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಅಲ್ಲಿ ಪ್ರಬಲವಾದ ಸಾಕ್ಷ್ಯಗಳು ಸಿಗ್ತಾ ಇತ್ತು. ಖುದ್ದು ಚಿನ್ನಯ್ಯನ ಮನೆಯಲ್ಲೇನೆ
ಯೇಸು ಕ್ರಿಸ್ತನ ಫೋಟೋ ಇದ್ದದ್ದು, ಹಾಗೆ ಆತನ ಸಂಪರ್ಕದಲ್ಲಿದ್ದ ಆನಂದ್ ಸ್ವಾಮಿ, ಆತ ಯಾವ ರೀತಿಯಾಗಿ ಧರ್ಮ ಪ್ರಚಾರದಲ್ಲಿ ನಿರತನಾಗಿದ್ದ, ಎಲ್ಲಾ ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಪ್ರಸಾರ ಮಾಡಿತು. ಅದಾದ ನಂತರದಲ್ಲಿ ರಂಜಿತ್, ನೀವೇ ಹೋಗಿ ಮಾತನಾಡಿಸಿದ್ರಿ ಒಡನಾಡಿ ಸಂಸ್ಥೆಯ ಮೂಲಕ ಆಚೆ ಬಂದಿದ್ದ ಒಬ್ಬ ಪ್ರತ್ಯಕ್ಷದರ್ಶಿ ಮಹಿಳೆಯನ್ನ, ಆಕೆಗೂ ಒಡನಾಡಿ ಸಂಸ್ಥೆಗೂ ಯಾವ ರೀತಿಯಾದ ಸಂಪರ್ಕ ಸಂಬಂಧ, ಈಕೆಯ ಒಡನಾಡಿ ಸಂಸ್ಥೆಗೆ ಅಪ್ರೋಚ್ ಮಾಡಿದ್ದ ಅಥವಾ ಒಡನಾಡಿ ಸಂಸ್ಥೆಯಿಂದ ಒಂದು ಪ್ರತ್ಯಕ್ಷದರ್ಶಿ ಅಂತ ಹೇಳಿ ಒಂದು ಸುಳ್ಳು ಪಾತ್ರವನ್ನ ಕ್ರಿಯೇಟ್ ಮಾಡಲಾಗಿದೆಯಾ, ಈ ರೀತಿಯಾದ ಅನುಮಾನ ಕಳೆದ 2 ದಿನದಿಂದ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಬಹಳ ಪ್ರಮುಖವಾಗಿ ಒಡನಾಡಿ ಸಂಸ್ಥೆ ವಿರುದ್ಧವೇ ಜಾರಿ ನಿರ್ದೇಶನಾಲಯ ತನಿಖೆಯನ್ನ ಮಾಡೋದ್ರಿಂದ ಇಡಿ ಬಂತು ಅಂದ್ರೆ ಪ್ರಮುಖವಾಗಿ ಇಲ್ಲಿ ಕಾನ್ಸ್ಪಿರಸಿ ಅಥವಾ ರೇಪ್ ಅಂಡ್ ಮರ್ಡರ್ ಕೇಸ್, ಇದಕ್ಕಿಂತ ಹೆಚ್ಚಾಗಿ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂದ್ರೆ ಹಣಕಾಸಿನ ವಹಿವಾಟಿನ ಬಗ್ಗೆಯೇ ತನಿಖೆ ಆಗತ್ತೆ. ಹೀಗಾಗಿ ಈ ಒಡನಾಡಿ ಸಂಸ್ಥೆ ಹಾಗೆ ಸಂವಾದ ಸಂಸ್ಥೆಗೆ ಬರ್ತಾ ಇದ್ದ ಹಣಕಾಸು ಯಾರಿಂದ ಬರ್ತಾ ಇತ್ತು, ಹಾಗೆ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು, ಇದರ ಬಗ್ಗೆ ಜಾರಿ ನಿರ್ದೇಶನಾಲಯ ತನಿಖೆಗೆ ಇಳಿದಾಗ ಅಸಲಿ ಮಾಸ್ಟರ್ ಮೈಂಡ್ಗಳು ಹಾಗೆ ಈ ಕಾನ್ಸ್ಪಿರಸಿ ಷಡ್ಯಂತ್ರದ ಬೇರು ಎಷ್ಟು ಆಳವಾಗಿ ಹೋಗಿದೆ ಅನ್ನೋದು ಕೂಡ ಬಯಲಾಗುವ ಸಾಧ್ಯತೆ ಇದೆ. ರಂಜಿತ್, ಸ್ಮಿತಾ, ಈಗ ಪ್ರತ್ಯೇಕವಾಗಿ ಏನಾದ್ರೂ ಈ ಪ್ರಕರಣದಲ್ಲಿ ದೂರು ದಾಖಲಾಗುತ್ತಾ? ಫೆಮಾ ಅಡಿಯಲ್ಲಿ ಏನಾದ್ರೂ ಇವರು ಪ್ರಕರಣವನ್ನು ದಾಖಲಿಸಿಕೊಂಡು ಇದರ ತನಿಖೆಯನ್ನ ಮಾಡ್ತಾರಾ? ಹೇಗಿರುತ್ತೆ ತನಿಖೆ, ಹೇಗಿರುತ್ತೆ? ಜೊತೆಗೆ ಇದು ಎಷ್ಟು ಮಹತ್ವದ್ದಾಗಿದೆ, ಈ ಇಡಿ ಎಂಟ್ರಿ ಆಗಿರೋದು ಧರ್ಮಸ್ಥಳ ಪ್ರಕರಣದಲ್ಲಿ ಎಷ್ಟು ಮಹತ್ವದ್ದಾಗಿದೆ? ಒಂದು ವೇಳೆ ಸಾಬೀತಾಯ್ತು ಅಂತ ಹೇಳಿ ಆದ್ರೆ ಒಂದು ಕ್ಲಾರಿಟಿ ಅಂತೂ ಖಂಡಿತ ಸಿಗುತ್ತೆ. ಇದು ಮುಂದೇನು ಅಂತ ಸ್ಮಿತಾ? ಈಗ ಎಸ್ಐಟಿ ರಚನೆ ಆದಾಗ ಎಸ್ಐಟಿ ಕೊಟ್ಟ ಜವಾಬ್ದಾರಿ ರಂಜಿತ್, ಈ ಚಿನ್ನಯ್ಯ ಏನು 100 ಶವಗಳನ್ನ ಹೂತಾಕಿದ್ದೇನೆ ಅಂತ ಹೇಳಿ ಆರೋಪ ಮಾಡಿದ್ದ, ಹಾಗೆ ಅನೇಕರೇನು ಧರ್ಮಸ್ಥಳದಲ್ಲಿ ಈ ರೀತಿಯಾಗಿ ಪದೇ ಪದೇ ಅತ್ಯಾಚಾರ, ಕೊಲೆ ಆಗ್ತಾ ಇದೆ, ಸರಿಯಾದ ಇನ್ವೆಸ್ಟಿಗೇಷನ್ ಆಗಿಲ್ಲ, ಮಿಸ್ಸಿಂಗ್ ಕೇಸ್ಗಳಿದೆ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಿಲ್ಲ ಅನ್ನೋ ಆರೋಪ ಆಯಿತು. ಕೇವಲ ಅದನ್ನ ತನಿಖೆ ಮಾಡಲಿಕ್ಕೆ ಮಾತ್ರ ಎಸ್ಐಟಿ ರಚನೆ ಆಗಿರೋದು. ಆದ್ರೆ ಈ ಎಸ್ಐಟಿ ಇದರ ಹಿಂದಿರುವ ಷಡ್ಯಂತ್ರವನ್ನ ತನಿಖೆ ಮಾಡುತ್ತಾ, ಈ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಅಸ್ಪಷ್ಟವಾಗಿದೆ. ಪರಮೇಶ್ವರ್ ಅವರು ಕೂಡ, ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯ ಸರಿಯಾದ ಮಾಹಿತಿಯನ್ನು ಇದುವರೆಗೂ ಹಂಚಿಕೊಂಡಿಲ್ಲ. ಆದ್ರಿಂದ ಇದು ಕೇವಲ ಮಿಸ್ಸಿಂಗ್, ರೇಪ್ ಅಂಡ್ ಮರ್ಡರ್ ಅನುಮಾನ ಪ್ರಕರಣಗಳ ಬಗ್ಗೆ ಮಾತ್ರ ಎಸ್ಐಟಿ ತನಿಖೆಯ ವ್ಯಾಪ್ತಿ ಇದ್ದಿದ್ದು. ಹಾಗಾದ್ರೆ ಲಾರ್ಜರ್ ಕಾನ್ಸ್ಪಿರಸಿ ಅಂದ್ರೆ ಷಡ್ಯಂತ್ರದ ತನಿಖೆ ಯಾರು ಮಾಡ್ತಾರೆ, ಈ ಪ್ರಶ್ನೆಗೆ ಬಹುಶಃ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗ್ತಾ ಇರೋದು ಉತ್ತರವನ್ನ ಕೊಡುತ್ತೆ. ಕೇವಲ ಇಲ್ಲಿ ಹಣಕಾಸಿನ ವಹಿವಾಟು ಮಾತ್ರ ಅಲ್ಲ, ವಿದೇಶಿ ಕೆಲ ಪ್ರಭಾವಿಗಳ ಕೈವಾಡ ಇದೆಯಾ, ಸಂಘಟನೆಗಳ ಕೈವಾಡ ಇದೆಯಾ, ಈ ರೀತಿಯಾದ ಚರ್ಚೆ ಪದೇ ಪದೇ ಸಾರ್ವಜನಿಕ ವಲಯದಲ್ಲಿ ಧರ್ಮಸ್ಥಳ ವಿಚಾರಕ್ಕಾಗ್ತಾ ಇತ್ತು. ಹೀಗಾಗಿ ಈ ಫೆಮಾ ಅಡಿಯಲ್ಲಿ ದೂರು ದಾಖಲಾಯಿತು ಅಂತಂದ್ರೆ ಬಹಳ ಪ್ರಮುಖವಾಗಿ ವಿದೇಶದಿಂದ ಸಂದಾಯವಾದ ಹಣಗಳ ಬಗ್ಗೆನೆ, ಆ ಟ್ರಾನ್ಸಾಕ್ಷನ್ ಬಗ್ಗೆನೆ ತನಿಖೆ ಆಗತ್ತೆ. ಹೀಗಾಗಿ ಇಡಿ ಎಂಟರ್ ಆಗಿರೋದು ಧರ್ಮಸ್ಥಳ ಷಡ್ಯಂತರ ಪ್ರಕರಣದಲ್ಲಿ ಬಹಳ ಮಹತ್ವವಾದ ಒಂದು ಹೆಜ್ಜೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಂಜಿತ್, ಓಕೆ ಸ್ಮಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸ್ಮಿತಾ, ಓವರ್ ಟು ಯು. ರಂಜಿತ್, ನೋಡಿ, ರಿಪಬ್ಲಿಕ್ ಕನ್ನಡ ಸತತವಾಗಿ 1.5 ತಿಂಗಳಿಗಿಂತ ಹೆಚ್ಚಿನ ಸಮಯದಿಂದ ಈ ಧರ್ಮಸ್ಥಳದ ವಿರುದ್ಧ ಹೂಡಲಾಗಿದ್ದ ಷಡ್ಯಂತ್ರದ ಒಂದೊಂದೇ ಮುಖವಾಡವನ್ನ ಕಳಿಸ್ತಾ ಬಂತು. ಫಾರ್ ಎಕ್ಸಾಂಪಲ್, ಈ ಅನನ್ಯ ಭಟ್ ಅನ್ನೋ ಕತೆ ಹೇಳ್ಕೊಂಡು ಬಂದಿದ್ದ ಸುಜಾತಾ ಭಟ್ ಅವರ ಅಸಲಿಯತ್ತು ಬಯಲಾಗಿದ್ದು ರಿಪಬ್ಲಿಕ್ ಕನ್ನಡದಲ್ಲಿ. ಮುಸುಕುದಾರಿ ಚಿನ್ನಯ್ಯ, ಆತನ ಹಿಂದೆ ಕ್ರಿಶ್ಚಿಯನ್ ಮಿಷನರಿಗಳ ಕೈವಾಡ ಇದೆ ಅನ್ನೋದರ ರಿಪೋರ್ಟ್ ಅನ್ನ ನೀಡಿದ್ದು ಕೂಡ ರಿಪಬ್ಲಿಕ್ ಕನ್ನಡ. ಹಾಗೆ ನಿನ್ನೆ ಮೊನ್ನೆ ಸೌಜನ್ಯ ಪ್ರಕರಣದ ಪ್ರತ್ಯಕ್ಷದರ್ಶಿ ನಾನು ಅಂತ ಬಂದ ಮುಸುಕುದಾರಿ ಮಹಿಳೆ, ಈಕೆಗೂ ಒಡನಾಡಿ ಸಂಸ್ಥೆಗೂ ಲಿಂಕ್ ಇದೆ ಅನ್ನೋದನ್ನ ಕೂಡ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಹೀಗೆ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯಿಂದಾಗಿ ಅನೇಕ ಇಂಪ್ಯಾಕ್ಟ್ಗಳು ಲಭ್ಯವಾಗ್ತಾ ಬಂತು. ಇದೀಗ ಇಡೀ ಧರ್ಮಸ್ಥಳ ಷಡ್ಯಂತರ ಪ್ರಕರಣದಲ್ಲಿ ಇಡಿ ಎಂಟರ್ ಆಗಿರೋದು ಕೂಡ ನಮ್ಮ ನಿರಂತರ ವರದಿಯ ಫಲಶ್ರುತಿಯ. ರಂಜಿತ್, ಬಿಜೆಪಿ ಎನ್ಐಎ ಹಾಗೆ ಇಡಿಗೆ ಡಿಮ್ಯಾಂಡ್ ಮಾಡ್ತಾ ಇತ್ತು ನಿಜ, ಆದ್ರೆ ಬಿಜೆಪಿಗರ ರ್ಯಾಲಿ ಪ್ರಾರಂಭ ಆಗಿದ್ದು ಕೂಡ 15 ದಿನದ ನಂತರ. ನಾವು ಅನೇಕ ಬಿಜೆಪಿ ನಾಯಕರನ್ನ ಕೂಡ ನೇರವಾಗಿ ಪ್ರಶ್ನೆ ಮಾಡಿದ್ವಿ, ನೀವು ರ್ಯಾಲಿಗಳಲ್ಲಿ ಬಹಿರಂಗ ಘೋಷಣೆ ಹೊರಡಿಸ್ತಿದ್ದೀರಿ, ಆದ್ರೆ ಇಡಿಗೆ ಎಂಟರ್ ಆಗಬೇಕು ಅಂದ್ರೆ ನೀವು ಒಂದ ಕೇಂದ್ರ ಸರ್ಕಾರವನ್ನ ಎಡತಾಗಬೇಕು, ಇಲ್ಲದೆ ಹೋದ್ರೆ ಅಫಿಷಿಯಲ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ. ಆದ್ರೆ ಬಿಜೆಪಿಗರ ನಾಯಕರು ಇದಕ್ಕೆ ಉತ್ತರ ಕೊಟ್ಟಿರಲಿಲ್ಲ. ಕಡೆದಾಗಿ ಬಜರಂಗ ದಳದ ತೇಜಸ್ ಗೌಡ ಅನ್ನುವರು ಒಂದು ದೂರನ್ನ ದಾಖಲು ಮಾಡ್ತಾರೆ ಶಾಂತಿನಗರದಲ್ಲಿ ಇರತಕ್ಕಂತ ಇಡಿ ಕಚೇರಿಯಲ್ಲಿ. ಇದೀಗ ಅದನ್ನ ಒಳಗೊಂಡಂತೆ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿರೋದು. ಅದೇ ಕಾರಣಕ್ಕಾಗಿ ಇಡಿ ಈ ಪ್ರಕರಣದಲ್ಲಿ ಎಂಟರ್ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಒಡನಾಡಿ ಹಾಗೆ ಸಂವಾದ ಅನ್ನೋ 2 ಎನ್ಜಿಒಗಳ ಪಾತ್ರ ಏನು, ಈ 2 ಸಂಸ್ಥೆಗಳಿಗೆ ಹಣ ಎಲ್ಲಿಂದ ಬರ್ತಾ ಇತ್ತು, ಅದರಲ್ಲೂ ಫೆಮಾ ಕಾಯ್ದೆ ಅಡಿಯಲ್ಲಿ ರಂಜಿತ್ ವೀಕ್ಷಕರಿಗೂ ಕೂಡ ಗೊತ್ತಿರೋ ಹಾಗೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಅಂದ್ರೆ ವಿದೇಶದಿಂದ ಬರ್ತಾ ಇರತಕ್ಕಂತ ಹಣ ಯಾವ ಕಾರಣಕ್ಕೆ ಬರ್ತಾ ಇದೆ, ಆ ಹಣವನ್ನ ಈ ಎನ್ಜಿಒಗಳು ಯಾವ ಸ್ವರೂಪದಲ್ಲಿ ಬಳಕೆ ಮಾಡ್ಕೊಳ್ತಾ ಇದೆ, ಫಂಡಿಂಗ್ ಅನ್ನೋ ಆರೋಪ ಏನು ಧರ್ಮಸ್ಥಳ ವಿಚಾರದಲ್ಲಿ ಪದೇ ಪದೇ ಕೇಳೋಕ್ ಬರ್ತಾ ಇತ್ತು. ಈ ಯೂಟ್ಯೂಬರ್ಗಳಿಗೆ ಹಾಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಿ ಮಾತನಾಡುವವರಿಗೆ ಹಣ ಎಲ್ಲಿಂದ ಸಂದಾಯ ಆಗ್ತಾ ಇದೆ ಅನ್ನೋ ಅನುಮಾನ ಬಹಳ ಪ್ರಬಲವಾಗಿ
ವಿವರವಾಗಿ ಕೇಳೋಕ್ ಸಿಗ್ತಾ ಇತ್ತು. ಈ ಎಲ್ಲಾ ಆಯಾಮದಲ್ಲೂ ಕೂಡ ಇದೀಗ ಇಡಿ ಜಾರಿ ನಿರ್ದೇಶನಾಲಯ ತನಿಖೆಯನ್ನ ಪ್ರಾರಂಭ ಮಾಡೋ ನಿರೀಕ್ಷೆ ಇದೆ. ಈಗ ಆಲ್ರೆಡಿ ಸ್ಥಳೀಯ ಪೊಲೀಸರಿಂದ ಇಡಿ ಅಧಿಕಾರಿಗಳು ಒಂದಷ್ಟು ದಾಖಲೆಗಳನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಸ್ತಾಂತರ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಉನ್ನತ ಮೂಲದಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಎರಡು ಸಂಸ್ಥೆಗಳು ಸಂವಾದ ಹಾಗೆ ಈ ಒಡನಾಡಿ ಅನ್ನೋ ಎರಡು ಸಂಸ್ಥೆಗಳು, ಈ ಎರಡು ಸಂಸ್ಥೆಗಳ ಪಾತ್ರ ಏನು ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದಲ್ಲಿ, ಹಾಗೆ ಯಾರೆಲ್ಲರಿಗೆ ಈ ಸಂಸ್ಥೆಯ ಮೂಲಕ ಹಣ ವರ್ಗಾವಣೆ ಆಗಿರೋ ಸಾಧ್ಯತೆ ಇದೆ, ಇದೆಲ್ಲದರ ಆಳಕ್ಕಿಳಿದು ತನಿಖೆಯನ್ನ ಇಡಿ ಮಾಡುತ್ತೆ. ರಂಜಿತ್, ಎಸ್ಐಟಿ ರಚನೆಗೆ ಸೌಜನ್ಯ ಪರ ಹೋರಾಟಗಾರರ ಆಗ್ರಹ ಇತ್ತು. ಎಸ್ಐಟಿ ರಚನೆ ಆಯಿತು. ಆದರೆ ಎಸ್ಐಟಿ ರಚನೆ ಆದ ನಂತರದಲ್ಲಾದ ತನಿಖೆಯನ್ನ ವೀಕ್ಷಕರು ಕೂಡ ಗಮನಿಸಿದ್ದಾರೆ. ಯಾರು ನೂರಾರು ಶವಗಳನ್ನ ಹೂತಾಕಿದ್ದೇನೆ ಅಂತ ಹೇಳಿ ಹೇಳ್ಕೊಂಡು ಬಂದಿದ್ದ ಚಿನ್ನಯ್ಯ, ಆತನಿಂದ ಯಾವುದೇ ರೀತಿ ಸಾಕ್ಷ್ಯ ಲಭ್ಯವಾಗದೆ ಆತನೇ ಪ್ರಕರಣದಲ್ಲಿ ಇದೀಗ ಆರೋಪಿಯಾಗಿ ಬದಲಾಗಿರೋದು. ಅಲ್ಲಿಗೆ ಆತನ ಮುಖವಾಡ ಕಳಚಿತು. ಸುಜಾತಾ ಭಟ್ ಮುಖವಾಡ ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೇ ಕಳಚಿತ್ತು. ಅದಾದ ನಂತರದಲ್ಲಿ ಇರುವಂತಹ ದೊಡ್ಡ ಷಡ್ಯಂತ್ರ, ಅದರ ಹಿಂದಿರುವ ಮಾಸ್ಟರ್ ಮೈಂಡ್ಗಳು ಯಾರು, ಈ ಪ್ರಶ್ನೆಗೆ ಇದುವರೆಗೂ ಕೂಡ ಉತ್ತರ ಲಭ್ಯ ಆಗಿಲ್ಲ. ಬಹುಶಃ ಈ ಇಡಿ ಎಂಟ್ರಿಯಿಂದ, ಜಾರಿ ನಿರ್ದೇಶನಾಲಯದ ಎಂಟ್ರಿಯಿಂದ ಈ ಅಸಲಿ ಮಾಸ್ಟರ್ ಮೈಂಡ್ಗಳು ಯಾರಿದ್ದಾರೆ, ಷಡ್ಯಂತರದ ಮಾಸ್ಟರ್ ಮೈಂಡ್ಗಳು ಯಾರಿದ್ದಾರೆ, ಅವರೆಲ್ಲರೂ ಕೂಡ ಹೊರಗೆ ಬರೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಂಜಿತ್, ಓಕೆ ಸ್ಮಿತಾ, ನೋಡಿ ಈ ಕೆಲವು ಮಿಷನರಿಗಳು ಇದರಲ್ಲಿ ಫಂಡಿಂಗ್ ಮಾಡಿದ್ದಾವೆ ಎನ್ನುವ ಗಂಭೀರ ಆರೋಪ ಇತ್ತು. ರಿಪಬ್ಲಿಕ್ ಕನ್ನಡ ಇದನ್ನೇ ಹೇಳಿತ್ತು. ಮತ್ತೆ ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೂಲಕ ಕೆಲವು ವಿಚಾರವನ್ನ ನಾವು ಜನರ ಮುಂದೆ ತೆರೆದಿಟ್ಟಿದ್ವಿ. ಬಹುಶಃ ಈ ಆಂಗಲ್ ನಿಂದಲೂ ಕೂಡ ತನಿಖೆ ಆಗಬಹುದು. ಮತ್ತೆ ತನಿಖೆ ಹೇಗಿರುತ್ತೆ, ಈಗ ಇಡಿ ಎಂಟ್ರಿ ಆಗಿರೋದ್ರಿಂದ ಈ ಎರಡು ಎನ್ಜಿಒಗಳ ಮೇಲೆ ಯಾವ ರೀತಿಯಾಗಿ ತನಿಖೆ ನಡೆಯಬಹುದು, ಮತ್ತೆ ಯಾವ ರೀತಿಯ ಈ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಗಳನ್ನ ಇವರು ಪರಿಶೀಲಿಸಬಹುದು, ಮತ್ತೆ ಇದು ಈ ಪ್ರಕರಣಕ್ಕೆ ಎಷ್ಟು ಮಹತ್ವದ ಬೆಳವಣಿಗೆ ಆಗಿದೆ ಸ್ಮಿತಾ? ನೀವು ಕೂಡ ಹೋಗಿ ಚಿನ್ನಯ್ಯನ ಹುಟ್ಟೂರು, ಆತನ ಗ್ರಾಮ, ಅಂದ್ರೆ ಆತ ಧರ್ಮಸ್ಥಳಕ್ಕೆ ಬರೋಕ್ ಮುಂಚೆ ಎಲ್ಲಿದ್ದ ತಮಿಳುನಾಡಿನಲ್ಲಿ, ಅಲ್ಲಿಗೆನೆ ಹೋಗಿ ಆತನಿಗೂ ಹಾಗೆ ಕ್ರಿಶ್ಚಿಯನ್ ಮಿಷನರಿಗೂ ಯಾವ ರೀತಿಯಾದ ಸಂಬಂಧ ಇದೆ ಅನ್ನೋದರ ಒಂದು ತನಿಖಾ ವರದಿಯನ್ನ ನೀಡಿದ್ರಿ. ಅದರಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗಿತ್ತು ಆತನ ಊರಿನಲ್ಲಿದ್ದ ಬಹುತೇಕ ಕುಟುಂಬಗಳು ಬೇರೊಂದು ಧರ್ಮಕ್ಕೆ ಮತಾಂತರ ಆಗಿದೆ ಅಂತ ಹೇಳಿ. ಇಲ್ಲಿಂದಲೇ ಪ್ರಾರಂಭವಾಗಿದ್ದು ಅನುಮಾನ. ಇದು ಕೇವಲ ಧರ್ಮಸ್ಥಳದಲ್ಲಿ ಆಗಿದೆ ಅಂತ ಹೇಳಲಾಗ್ತಾ ಇರುವ ಹೆಣ್ಣು ಮಕ್ಕಳಿಗೆ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋದು ಮಾತ್ರ ಅಲ್ಲ, ಇದ್ರ ಹಿಂದೆ ಲಾರ್ಜರ್ ಕಾನ್ಸ್ಪಿರಸಿ, ದೊಡ್ಡ ಷಡ್ಯಂತ್ರ ಬೇರೆಯದ್ದೇ ಇದೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಡೆಲಿಬರೇಟ್ ಆಗಿ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಅನುಮಾನ ಮತ್ತಷ್ಟು ಪ್ರಬಲವಾಗಲಿಕ್ಕೆ ಕಾರಣವಾಗಿದ್ದೆ ನೀವು ತಂದಂತಹ ತನಿಖಾ ವರದಿ. ಅಂದ್ರೆ ಇಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳ ಪಾತ್ರ ಇದೆಯಾ, ಅವರಿಂದಲೂ ಕೂಡ ಧರ್ಮಸ್ಥಳದ ವಿರುದ್ಧವಾಗಿ ಒಂದು ಕ್ಯಾಂಪೇನ್ ಆಗ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಅಲ್ಲಿ ಪ್ರಬಲವಾದ ಸಾಕ್ಷ್ಯಗಳು ಸಿಗ್ತಾ ಇತ್ತು. ಖುದ್ದು ಚಿನ್ನಯ್ಯನ ಮನೆಯಲ್ಲೇನೆ ಯೇಸು ಕ್ರಿಸ್ತನ ಫೋಟೋ ಇದ್ದದ್ದು, ಹಾಗೆ ಆತನ ಸಂಪರ್ಕದಲ್ಲಿದ್ದ ಆನಂದ್ ಸ್ವಾಮಿ, ಆತ ಯಾವ ರೀತಿಯಾಗಿ ಧರ್ಮ ಪ್ರಚಾರದಲ್ಲಿ ನಿರತನಾಗಿದ್ದ, ಎಲ್ಲಾ ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಪ್ರಸಾರ ಮಾಡಿತು. ಅದಾದ ನಂತರದಲ್ಲಿ ರಂಜಿತ್, ನೀವೇ ಹೋಗಿ ಮಾತನಾಡಿಸಿದ್ರಿ ಒಡನಾಡಿ ಸಂಸ್ಥೆಯ ಮೂಲಕ ಆಚೆ ಬಂದಿದ್ದ ಒಬ್ಬ ಪ್ರತ್ಯಕ್ಷದರ್ಶಿ ಮಹಿಳೆಯನ್ನ. ಆಕೆಗೂ ಒಡನಾಡಿ ಸಂಸ್ಥೆಗೂ ಯಾವ ರೀತಿಯಾದ ಸಂಪರ್ಕ ಸಂಬಂಧ, ಈಕೆಯ ಒಡನಾಡಿ ಸಂಸ್ಥೆಗೆ ಅಪ್ರೋಚ್ ಮಾಡಿದ್ದ ಅಥವಾ ಒಡನಾಡಿ ಸಂಸ್ಥೆಯಿಂದ ಒಂದು ಪ್ರತ್ಯಕ್ಷದರ್ಶಿ ಅಂತ ಹೇಳಿ ಒಂದು ಸುಳ್ಳು ಪಾತ್ರವನ್ನ ಕ್ರಿಯೇಟ್ ಮಾಡಲಾಗಿದೆಯಾ, ಈ ರೀತಿಯಾದ ಅನುಮಾನ ಕಳೆದ 2 ದಿನದಿಂದ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಬಹಳ ಪ್ರಮುಖವಾಗಿ ಒಡನಾಡಿ ಸಂಸ್ಥೆ ವಿರುದ್ಧವೇ ಜಾರಿ ನಿರ್ದೇಶನಾಲಯ ತನಿಖೆಯನ್ನ ಮಾಡೋದ್ರಿಂದ ಇಡಿ ಬಂತು ಅಂದ್ರೆ ಪ್ರಮುಖವಾಗಿ ಇಲ್ಲಿ ಕಾನ್ಸ್ಪಿರಸಿ ಅಥವಾ ರೇಪ್ ಅಂಡ್ ಮರ್ಡರ್ ಕೇಸ್, ಇದಕ್ಕಿಂತ ಹೆಚ್ಚಾಗಿ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂದ್ರೆ ಹಣಕಾಸಿನ ವಹಿವಾಟಿನ ಬಗ್ಗೆಯೇ ತನಿಖೆ ಆಗತ್ತೆ. ಹೀಗಾಗಿ ಈ ಒಡನಾಡಿ ಸಂಸ್ಥೆ ಹಾಗೆ ಸಂವಾದ ಸಂಸ್ಥೆಗೆ ಬರ್ತಾ ಇದ್ದ ಹಣಕಾಸು ಯಾರಿಂದ ಬರ್ತಾ ಇತ್ತು, ಹಾಗೆ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು, ಇದರ ಬಗ್ಗೆ ಜಾರಿ ನಿರ್ದೇಶನಾಲಯ ತನಿಖೆಗೆ ಇಳಿದಾಗ ಅಸಲಿ ಮಾಸ್ಟರ್ ಮೈಂಡ್ಗಳು ಹಾಗೆ ಈ ಕಾನ್ಸ್ಪಿರಸಿ ಷಡ್ಯಂತ್ರದ ಬೇರು ಎಷ್ಟು ಆಳವಾಗಿ ಹೋಗಿದೆ ಅನ್ನೋದು ಕೂಡ ಬಯಲಾಗೋ ಸಾಧ್ಯತೆ ಇದೆ. ರಂಜಿತ್, ಸ್ಮಿತಾ, ಈಗ ಪ್ರತ್ಯೇಕವಾಗಿ ಏನಾದ್ರೂ ಈ ಪ್ರಕರಣದಲ್ಲಿ ದೂರು ದಾಖಲಾಗುತ್ತಾ? ಫೆಮಾ ಅಡಿಯಲ್ಲಿ ಏನಾದ್ರೂ ಇವರು ಪ್ರಕರಣವಾದ ದಾಖಲಿಸಿಕೊಂಡು ಇದರ ತನಿಖೆಯನ್ನ ಮಾಡ್ತಾರಾ? ಹೇಗಿರುತ್ತೆ ತನಿಖೆ, ಹೇಗಿರುತ್ತೆ? ಜೊತೆಗೆ ಇದು ಎಷ್ಟು ಮಹತ್ವದ್ದಾಗಿದೆ, ಈ ಇಡಿ ಎಂಟ್ರಿ ಆಗಿರೋದು ಧರ್ಮಸ್ಥಳ ಪ್ರಕರಣದಲ್ಲಿ ಎಷ್ಟು ಮಹತ್ವದ್ದಾಗಿದೆ? ಒಂದು ವೇಳೆ ಸಾಬೀತಾಯ್ತು ಅಂತ ಹೇಳಿ ಆದ್ರೆ ಒಂದು ಕ್ಲಾರಿಟಿ ಅಂತೂ ಖಂಡಿತ ಸಿಗುತ್ತೆ. ಇದು ಮುಂದೇನು ಅಂತ ಸ್ಮಿತಾ? ಈಗ ಎಸ್ಐಟಿ ರಚನೆ ಆದಾಗ ಎಸ್ಐಟಿ ಕೊಟ್ಟ ಜವಾಬ್ದಾರಿ ರಂಜಿತ್, ಈ ಚಿನ್ನಯ್ಯ ಏನು ನೂರಾರು ಶವಗಳನ್ನ ಹೂತಾಕಿದ್ದೇನೆ ಅಂತ ಹೇಳಿ ಆರೋಪ ಮಾಡಿದ್ದ, ಹಾಗೆ ಅನೇಕರೇನು ಧರ್ಮಸ್ಥಳದಲ್ಲಿ ಈ ರೀತಿಯಾಗಿ ಪದೇ ಪದೇ ಅತ್ಯಾಚಾರ, ಕೊಲೆ ಆಗ್ತಾ ಇದೆ, ಸರಿಯಾದ ಇನ್ವೆಸ್ಟಿಗೇಷನ್ ಆಗಿಲ್ಲ, ಮಿಸ್ಸಿಂಗ್ ಕೇಸ್ಗಳಿದೆ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಿಲ್ಲ ಅನ್ನೋ ಆರೋಪ ಆಯಿತು. ಕೇವಲ ಅದನ್ನ ತನಿಖೆ ಮಾಡಲಿಕ್ಕೆ ಮಾತ್ರ ಎಸ್ಐಟಿ ರಚನೆ ಆಗಿರೋದು. ಆದ್ರೆ ಈ ಎಸ್ಐಟಿ ಇದರ ಹಿಂದಿರುವ ಷಡ್ಯಂತ್ರವನ್ನ ತನಿಖೆ ಮಾಡುತ್ತಾ, ಈ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಅಸ್ಪಷ್ಟವಾಗಿದೆ. ಪರಮೇಶ್ವರ್ ಅವರು ಕೂಡ, ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯ
ಸರಿಯಾದ ಮಾಹಿತಿಯನ್ನ ಇದುವರೆಗೂ ಹಂಚಿಕೊಂಡಿಲ್ಲ. ಆದ್ರಿಂದ ಇದು ಕೇವಲ ಮಿಸ್ಸಿಂಗ್ ರೇಪ್ ಅಂಡ್ ಮರ್ಡರ್ ಅನುಮಾನ ಪ್ರಕರಣಗಳ ಬಗ್ಗೆ ಮಾತ್ರ ಎಸ್ಐಟಿ ತನಿಖೆಯ ವ್ಯಾಪ್ತಿ ಇದ್ದಿದ್ದು. ಹಾಗಾದ್ರೆ ಲಾರ್ಜರ್ ಕಾನ್ಸ್ಪಿರಸಿ ಅಂದ್ರೆ ಷಡ್ಯಂತ್ರದ ತನಿಖೆ ಯಾರು ಮಾಡ್ತಾರೆ, ಈ ಪ್ರಶ್ನೆಗೆ ಬಹುಶಃ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗ್ತಾ ಇರೋದು ಉತ್ತರವನ್ನ ಕೊಡುತ್ತೆ. ಕೇವಲ ಇಲ್ಲಿ ಹಣಕಾಸಿನ ವಹಿವಾಟು ಮಾತ್ರ ಅಲ್ಲ, ವಿದೇಶಿ ಕೆಲ ಪ್ರಭಾವಿಗಳ ಕೈವಾಡ ಇದೆಯಾ, ಸಂಘಟನೆಗಳ ಕೈವಾಡ ಇದೆಯಾ, ಈ ರೀತಿಯಾದ ಚರ್ಚೆ ಪದೇ ಪದೇ ಸಾರ್ವಜನಿಕ ವಲಯದಲ್ಲಿ ಧರ್ಮಸ್ಥಳ ವಿಚಾರಕ್ಕಾಗ್ತಾ ಇತ್ತು. ಹೀಗಾಗಿ ಈ ಫೆಮಾ ಅಡಿಯಲ್ಲಿ ದೂರು ದಾಖಲಾಯಿತು ಅಂತಂದ್ರೆ ಬಹಳ ಪ್ರಮುಖವಾಗಿ ವಿದೇಶದಿಂದ ಸಂದಾಯವಾದ ಹಣಗಳ ಬಗ್ಗೆನೆ, ಆ ಟ್ರಾನ್ಸಾಕ್ಷನ್ ಬಗ್ಗೆನೆ ತನಿಖೆ ಆಗತ್ತೆ. ಹೀಗಾಗಿ ಇಡಿ ಎಂಟರ್ ಆಗಿರೋದು ಧರ್ಮಸ್ಥಳ ಷಡ್ಯಂತರ ಪ್ರಕರಣದಲ್ಲಿ ಬಹಳ ಮಹತ್ವವಾದ ಒಂದು ಹೆಜ್ಜೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಂಜಿತ್. ಓಕೆ ಸ್ಮಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.